ಅದೇ ನ್ಯೂಸ್ನ ಸಮಸ್ತ ವೀಕ್ಷಕರಿಗೂ ಸ್ವಾಗತ. ನಾನು ಸತೀಶ್ ಪವಾರ್. ದಾವಣಗೆರೆ ಜಿಲ್ಲೆಯಲ್ಲಿ ಮತದಾರರ ವಿಶೇಷ ತೀವ್ರ ಪರಿಷ್ಕರಣೆಯು ಶೇಕಡ 98.90 ಆಗಿದ್ದು 16,000 ಅರ್ಜಿಗಳು ಮತ್ತು ಚನ್ನಗಿರಿ 3,000 ಅರ್ಜಿಗಳ ವಿಲೇವಾರಿಯಾಗಬೇಕಾಗಿದ್ದು ಎಲ್ಲ ಸಿಬ್ಬಂದಿಗಳ ಕಾರ್ಯವೈಖರಿಯಿಂದ ರಾಜ್ಯದಲ್ಲಿ ದಾವಣಗೆರೆ ಜಿಲ್ಲೆ 2ನೇ ಸ್ಥಾನವನ್ನು ತಲುಪಿದೆ ಅಂತ ಜಿಲ್ಲಾಧಿಕಾರಿಗಳಾದ GM ಗಂಗಾಧರ ಸ್ವಾಮಿ ಅವರು ಹೇಳಿದರು. ಬುಧವಾರ ಪಟ್ಟಣದ ದೊಂಡಿಯವಾಗ ಸಮುದಾಯ ಭವನದಲ್ಲಿ ತಾಲೂಕು ಆಡಳಿತದ ಚುನಾವಣಾ ಶಾಖೆಯಿಂದ ಹಮ್ಮಿಕೊಳ್ಳಲಾಗಿದ್ದ ಚನ್ನಗಿರಿ ವಿಧಾನಸಭಾ ಕ್ಷೇತ್ರದ 109 ಮತಗಟ್ಟೆ ಅಧಿಕಾರಿ ಮತ್ತು ಮತಗಟ್ಟೆ ಮಟ್ಟದ ಮೇಲ್ವಿಚಾರಕರ ತರಬೇತಿ ಕಾರ್ಯಾಗಾರದಲ್ಲಿ ಮಾತನಾಡಿದರು. ವರದಿ ಸತೀಶ್ ಪವಾರ್, ಚನ್ನಗಿರಿಯಿಂದ. ಹಾಗಾಗಿ ಎಲೆಕ್ಷನ್ ಕಮಿಷನ್ ಪ್ರತಿಯೊಂದು ಸಮಸ್ಯೆಗೂ ಕೂಡ ಬರವಣಿಗೆಯಲ್ಲಿ ಉತ್ತರವನ್ನು ಕೊಟ್ಟಿದೆ. ಯಾವುದನ್ನು ಕೂಡ ವೈಡ್ ಬಿಟ್ಟಿಲ್ಲ. ಪ್ರತಿಯೊಂದನ್ನು ಕೂಡ ಸಾಫ್ಟ್ವೇರ್ ನಲ್ಲೇ ಪ್ರಾವಿಷನ್, ಲೀಗಲ್ ಪ್ರಾವಿಷನ್ ಅನ್ನ ಕಲ್ಪಿಸಿಕೊಟ್ಟಿದ್ದಾರೆ. ಮತ್ತೆ ಹೇಳ್ತಾ ಇದ್ದೀನಿ, ಲೀಗಲ್ ಪ್ರಾವಿಷನ್ ಅನ್ನ ಮಾಡಿಕೊಟ್ಟಿದ್ದಾರೆ. ಯಾರ ಜನಕ್ಕೆ ಏನೇ ಅನುಮಾನ ಬಂದರೂ ಕೂಡ ನಮ್ಮ ಹತ್ರ ಸರ್ಕ್ಯುಲರ್ ಅಲ್ಲಿ ಮತ್ತೆ ಆಕ್ಟ್ ಅಲ್ಲಿ ಪ್ರಾವಿಷನ್ ಇದೆ. ಬಟ್ ಒಂದನ್ನು ನಾವು ಹೇಳಬೇಕು, ಬೈ ಚಾನ್ಸ್ ಡಬಲ್ ಎಂಟ್ರಿ, ಡೆತ್ ವೋಟು ಅಥವಾ ಪ್ರಾಕ್ಸಿ, ಇವ್ರ ಪರವಾಗಿ ನಾನೇನಾದ್ರೂ ಪ್ರಾಕ್ಸಿ ಮಾಡಿದ್ರೆ ಅದು ಪನಿಷಬಲ್ ಅಫೆನ್ಸ್. ಅದನ್ನ ಓದಿಸ್ ಏನ್ ಮಾಡ್ತಾರೆ, ಕೆಳಗಡೆ ಇದೆ ನೋಡಿ, 6ರಿಂದ 1 ವರ್ಷದವರೆಗೂ ಕೂಡ ಜೈಲು ಶಿಕ್ಷೆ ಅಂತ ಇದೆ. ಹಾಗಾಗಿ ಅವ್ರು ಹೇಳ್ಬೇಕು, ಈ ತರದ್ದೆಲ್ಲ ನೀವು ಮಾಡಿದ್ರೆ ಈ ಸಾರಿ ಕಠಿಣವಾದಂತ ಕ್ರಮ ಎಲೆಕ್ಷನ್ ಕಮಿಷನ್ ಅಂತ ಆಗ್ತದೆ ಅಂತಕ್ಕಂಥ ಮಾತನ್ನ ಅಂಥವ್ರಿಗೆ ಮಾತ್ರ ಹೇಳ್ಬೇಕು, ಬೇರೆಯವ್ರಿಗೆಲ್ಲ ಹೇಳ್ಬೇಕು. ಗೊತ್ತಾಯ್ತಾ? ಫಾರ್ಮೇಟ್ ಕಲೆಕ್ಟ್ ಲಾಸ್ಟ್ SIR ಅವ್ರು ಇದೆ ಅಂತ ಹೇಳಿದ್ರೆ ಏನು ತೊಂದರೆ ಇಲ್ಲ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದ್ರು, ಸಂಬಂಧ ಮಿಸ್ಟೇಕ್ ಆಗಿದ್ರು, ನೋ ಪ್ರಾಬ್ಲಮ್. ಅಥವಾ ಪಕ್ಕಾ ವೋಟರ್ಸ್ ಡಾಕ್ಯುಮೆಂಟ್ಸ್ ಕೊಡ್ಬೇಕಾಗ್ತದೆ. 10 ಡಾಕ್ಯುಮೆಂಟ್ಸ್ ಯಾವ್ದಾದ್ರು ಡಾಕ್ಯುಮೆಂಟ್ಸ್ ಕೊಡ್ತಾರೆ. ಕೊಡ್ಲಿಲ್ಲ ಅಂತ ತಹಶೀಲ್ದಾರ್ ಕಡೆಯಿಂದ ರೆಸಿಡೆನ್ಷಿಯಲ್ ಸರ್ಟಿಫಿಕೇಟ್ ಅನ್ನು ಇಶ್ಯೂ ಮಾಡಿದ್ರೆ ರೆಕ್ಟಿಫೈ ಮಾಡಬಹುದು. ಅವರ ಗ್ರಾಮದವರಲ್ಲ ಸರ್, EF ಫಾರ್ಮ್ ನ ಡಿಸ್ಟ್ರಿಬ್ಯೂಷನ್ ಮಾಡ್ಬೇಕಾ ಏನ್ ಮಾಡ್ಬೇಕು ಸರ್? ಈಗ 2020 ಅಲ್ಲದೆ ಕೊಟ್ಟಿದ್ರಲ್ಲ ಒಳಗಡೆ ಹೋಗಿ ಅನ್ಸಿ 3 ಸಾರಿ ರೆಕಾರ್ಡ್ ಮಾಡ್ಕೊಳ್ಳಿ. ಅವ್ರಿಲ್ಲ ಅಂತ ಅನ್ಕಲೆಕ್ಟೆಡ್ ಮಾಡ್ಕೊಳ್ಳಿ. ಸ್ಟಿಕ್ಕರ್ ಹಾಕಿ ಬರಲೇಬೇಕು, ಡಿಸ್ಟ್ರಿಬ್ಯೂಷನ್ ಮಾಡಲೇಬೇಕು. ಡಿಸ್ಟ್ರಿಬ್ಯೂಷನ್ ಅಂತ ಸಿಕ್ಕಿಲ್ಲ ಅಂತ ಸ್ಟಿಕ್ಕರ್ ಹಚ್ಚಲೇಬೇಕು, 3 ಡೇಟ್ ಬರೀಬೇಕು. ಇದು ಕೂಡ ಎಲ್ಲರಿಗೂ ಅವ್ರು ಇಲ್ಲ ಡೆತ್ ಆಗ್ತಾರೆ ಅಂತ ಡಿಸ್ಟ್ರಿಬ್ಯೂಷನ್ ಮಾಡದೇ ಇರಬಾರ್ದು. 3 ಸಾರಿ ಕಡ್ಡಾಯವಾಗಿ BLOಗಳು ಭೇಟಿ ಮಾಡಲೇಬೇಕು. ನಾನು ಕಠಿಣ ಪದದಲ್ಲಿ ಹೇಳ್ತಾ ಇದ್ದೀನಿ, ಮಾಡಲೇಬೇಕು. ರೆಡಿ ಸ್ಟಿಕ್ಕರ್ ಹಾಕಿ. ಗ್ರಾಮದಲ್ಲಿ ಮನೆನೇ ಇಲ್ಲ, ಜಮೀನು ಇರೋದಕ್ಕೋಸ್ಕರ ಎನಿಮೇಷನ್ ಪರ್ಮಿಟ್ ಕೊಡ್ಲಿಕ್ಕೆ ಹೋದಾಗ ನಮ್ಮ ಅಣ್ಣ ಇದ್ದಿಲ್ಲ, ಬೇರೆ ಕಡೆ ಇದ್ದಾರೆ ಅಂತ ಹೇಳ್ಬಿಟ್ಟು ಅವ್ರಿಗೆ ಫೋನ್ ಮಾಡಿ ಕೇಳಿದೆ. ಸರ್ ನಮ್ಮದು ತಂದೆ ತಾಯಿಯವ್ರ ಮನೆ ಆದರು, ಅಲ್ಲೇ ಕೊಡಿ, ನಾನು ಅಲ್ಲೇ ಹೋಗಿ ಅಲ್ಲೇ ಉಳಿಸಿ, ನಾನು ಬೇರೆ ಕಡೆ ಶಿಫ್ಟ್ ಆಗಲ್ಲ ಅಂತ ಹೇಳ್ತಿದ್ದಾರೆ. ಬಟ್ ಇವರು ತಮ್ಮ ನಾನು ಕಂಪ್ಲೇಂಟ್ ಮಾಡ್ತೀನಿ, ಅವ್ರಿಗೆ ಇಲ್ಲಿಂದ ತೆಗಿಬೇಕು ಸರ್. ಅವರಿಗೆ ತರಿಸಿದೆ ಅವರು ಕೊಡ್ಲಿ. ಈಗ ಅವ್ರು ಏನಾದರೂ ಅಬ್ಜೆಕ್ಷನ್ ಕೊಟ್ರೆ ಯಾರು ಹತ್ರ ಬರುತ್ತೆ. ನೀವು ಅದಕ್ಕೆ ಜಾಸ್ತಿ ಯಾರು 2025 ಯಾರ್ಯಾರು ಮತದಾರರು ಪಾಲ್ಪಟ್ಟಿದ್ದಾರೆ, ಅವ್ರ ಮ್ಯಾಪ್ ಆಗಿರಲಿ, ಅನ್ಮ್ಯಾಪ್ ಆಗಿರಲಿ, ಯೋಜನೆ ಆಗಿರಲಿ, ಡೆತ್ ಆಗಿರಲಿ, ಶಿಫ್ಟ್ ಆಗಿರಲಿ, ನೀವು ಅವರಿಗೆ ಆ ಮನೆಗೆ ಪಾರಸನ್ನು ಕೊಡಬೇಕು. ಅವನ ಅಣ್ಣ ತಮ್ಮ ತಗೊಳಕ್ ರೆಡಿ ಇಲ್ಲ ಅಂದ್ರೆ ಅವನಿಗೆ ಫೋನ್ ಮಾಡಿ ಭಾರತ ಇದೀವಿ ಅಂತ ಹೇಳಿ ಕಾಸು ಕೊಡಿಸ್ಬೇಕು. ಕೊಡ್ಸಾದ್ರೆ ಕೊಟ್ರೆ ಹೋಗ್ತಾನೆ. ಅವನು ತಮ್ಮ ಬೇಕಾದ ಮುಂದೆ ಆಕ್ಷೇಪಣೆಯನ್ನು ವ್ಯಕ್ತಪಡಿಸಬಹುದು. ಲೈನ್ಸ್ ಅಧ್ಯಕ್ಷ ಹೇಳಿ ಅವ್ನು ಹೇಳಿ, ನೋಡಪ್ಪ ನಮ್ಮ ಕೆಲಸ ನಾವು ಮಾಡ್ತಾ ಇದ್ದೀವಿ, ನೀವು ಬೇಕಾದ್ರೆ ಆಕ್ಷೇಪಣೆ ಹೇಳ್ಬೋದು ಅಂತ ಹೇಳಿ ಹೇಳಿದ್ವಿ ಸರ್. ಇಲ್ಲ, ಎಡಿಟ್ ಆಪ್ಷನ್ ಇಲ್ಲ, ನಿನ್ನೆ ಡಿಸ್ಕಸ್ ಮಾಡಿದ್ವಿ. ಎಡಿಟ್ ಆಪ್ಷನ್ ಏನಾದರೂ ನಿಮ್ಮ ಸಮಸ್ಯೆಗಳು ಬಂದ ಅದಕ್ಕೆ ನಾನು ಕರೆದಿದ್ದು. ಈ ತರದ BLOಗಳು ಇರ್ತಾರೆ, ನೀವು ನಮಗೆ ಕೊಟ್ಟಿಯಾಗಿ ಕೆಲಸ ಮಾಡಬೇಕು, ಅವರಿಗೆ ಧೈರ್ಯ ಕೊಡಿ. 10ರಿಂದ 12 ಜನ BLOಗಳಿಗೆ ಒಬ್ಬ ಸೂಪರ್ವೈಸರ್ ಇರ್ತಾರೆ. ಆ ಸೂಪರ್ವೈಸರ್ಗಳಿಗೆ ಮತ್ತೆ BLOಗಳಿಗೆ
ನಮ್ಮ ಕಡೆಯಿಂದ ಇನ್ನೊಬ್ಬರು ನೋಡಲ್ ಆಫೀಸರ್ ಆಗಿದೆ. ಉದಾಹರಣೆ ತಾಲೂಕ್ ಪಂಚಾಯತ್ ಇಒ, ತಾಲೂಕು ಅಗ್ರಿಕಲ್ಚರ್ ಆಫೀಸರು, ತಾಲೂಕು ಯಾರ್ಯಾರು ಒಳ್ಳೊಳ್ಳೆ ಆಫೀಸರ್ಸ್ ಎಲ್ಲರೂ ಒಳ್ಳೆಯದೇ, ಅವ್ರನ್ನೆಲ್ಲ ಇವ್ರ ಮೇಲೆ ಒಂದು ಸೂಪರ್ವೈಸರ್ ಮಾಡಿ ಇವ್ರಿಗೆ ಒಂದು ತರಬೇತಿ ಇಟ್ಕೊಂಡು. ಯಾಕೆಂದ್ರೆ ಈಗ 100% ಡಿಸ್ಟ್ರಿಬ್ಯೂಷನ್ ನಮ್ಮ ಜಿಲ್ಲೆಯಲ್ಲಿ ಆಗೋಗಿದೆ. 98.90 ಆಗಿದೆ, ಆಲ್ಮೋಸ್ಟ್ 100%. ಇನ್ನು ಕೇವಲ 16,000 ಅಪ್ಲಿಕೇಶನ್ಸ್ ಅಷ್ಟೇ ಡಿಸ್ಟ್ರಿಬ್ಯೂಟ್ ಆಗಬೇಕು. ಚನ್ನಗಿರಿಯಲ್ಲಿ ಇನ್ನು 3,000 ಅಪ್ಲಿಕೇಶನ್ ಡಿಸ್ಟ್ರಿಬ್ಯೂಷನ್ ಆಗಬೇಕು. ಈ ಡಿಸ್ಟ್ರಿಬ್ಯೂಷನ್ ಆದಮೇಲೆ ಈಗ ನಾವು ಡಿಜಿಟೈಸೇಷನ್ ಹೋಗ್ಬೇಕು. ಡಿಜಿಟೈಸೇಷನ್ ಮಾಡಕ್ಕೆ ಹೋದಾಗ ಏನೇನು ಸಮಸ್ಯೆಗಳು ಬರ್ತವೆ, ಏನೇನು ಡೌಟ್ಸ್ ಬರ್ತವೆ, ಆ ಡೌಟ್ಸ್ಗಳನ್ನ ಒಂದು ತರಬೇತಿ ಕಾರ್ಯಕ್ರಮ ಥರ ಕೊಟ್ಟಿದ್ದೀವಿ. ಇವರು ಏನು ಮಾಡ್ತಾರೆ, ಇವತ್ತು ನಾವು ತರಬೇತಿ ಕೊಟ್ಟವರು ನಮ್ಮ ಅಧಿಕಾರಿಗಳು BLO 10 ಜನ 12 ಜನ BLOಗಳು ಒಬ್ಬೊಬ್ಬರು ಕಡೆ ಬರ್ತಾರಲ್ಲ ಅವರು, ಮತ್ತೆ BLAಗಳು ಪೊಲಿಟಿಕಲ್ ಪಾರ್ಟಿ ಕಾಂಗ್ರೆಸ್, BJP ಮತ್ತೆ JDS ಅವರ ಒಬ್ಬೊಬ್ಬರು ಊರಿನಲ್ಲಿ ಪ್ರತಿನಿಧಿ ಇರ್ತಾರಲ್ಲ ಅವರಿಗೆಲ್ಲ ಒಂದು ಟ್ರೈನಿಂಗ್ ಕೊಡಿ ಅಂತ ಹೇಳಿ. ಏಕೆಂದ್ರೆ ಫಾರಂ ಫಿಲ್ ಮಾಡೋದು ಕನ್ಫ್ಯೂಷನ್ ಇದೆ ಕೆಲವರಿಗೆ ಹಳ್ಳಿಗಳಲ್ಲಿ, ಅದಕ್ಕಾಗಿ ಜನ ಒಟ್ಟಿಗೆ ಮುತ್ಕೊಂತ ಇದ್ದಾರೆ. ಬಲಗಡೆ ಫಿಲ್ ಮಾಡ್ಬೇಕಾ ಎಡಗಡೆ ಫಿಲ್ ಮಾಡ್ಬೇಕಾ, ಮೊಬೈಲಲ್ಲಿ ಎಸ್ ಕೊಡ್ಬೇಕಾ ನೋ ಕೊಡ್ಬೇಕಾ, ಯಾವ್ಯಾವ ದಾಖಲೆಗಳನ್ನ ಕಲೆಕ್ಟ್ ಮಾಡಬಾರ್ದ ಇತ್ಯಾದಿಗಳನ್ನೆಲ್ಲ ಅವ್ರಿಗೆ ಇದ್ದಂಥ ಡೌಟ್ಸ್ಗಳನ್ನ ಕ್ಲಿಯರ್ ಮಾಡಿ ಕಳಿಸ್ಕೊಟ್ಟಿದ್ದೀವಿ. ಇದರಿಂದ ಏನಾಗುತ್ತೆ, ನಮ್ಮದು ಸ್ಮೂತ್ ಆಗಿ ಡಿಜಿಟೈಸೇಷನ್ ಮತ್ತು ಮತದಾರರಲ್ಲಿ ಯಾವುದೇ ಗೊಂದಲ ಉಂಟಾಗೋದಿಲ್ಲ ಅಂತಕ್ಕಂಥದ್ದು ದೃಷ್ಟಿಯಿಂದ ಇವತ್ತು ನಾವು ಈ ತರಬೇತಿ ನೀಡಿಕೊಂಡಿದ್ದೀವಿ. ಇದು 6ನೇ ವಿಧಾನಸಭಾ ಕ್ಷೇತ್ರಗಳನ್ನು ಕೊಡ್ತಾರೆ. ಇವತ್ತು ಇಲ್ಲಿ ನಾವು ಚನ್ನಗಿರಿ ಮತ್ತು ಹೊನ್ನಾಳಿ ಎರಡೂ ಸೇರಿಸಿ ಕೊಟ್ಟಿದ್ದೇವೆ. ನಿನ್ನೆ ನಾವು ಹರಿಹರ ಮತ್ತು ಮಾಯಕೊಂಡ ಕೊಟ್ವಿ. ಮೊನ್ನೆ ದಿನ ದಾವಣಗೆರೆ ಉತ್ತರ, ದಾವಣಗೆರೆ ದಕ್ಷಿಣಕ್ಕೆ ಕೊಟ್ಟಿದ್ವಿ. ನಾಳೆ ಜಗಳೂರಲ್ಲಿ ಕೊಡ್ತಾ ಇದ್ದೀವಿ. ಅಂದರೆ ನಮ್ಮದು ಎಲ್ಲ ಮತಕ್ಷೇತ್ರಗಳು ನಾನೇ ಒಂದು ಕೊಡ್ತಾ ಇದ್ದೀನಿ. ನಾನು ನಮ್ಮ ADC ಮತ್ತು ನಮ್ಮ ತಂಡ ಕೊಡ್ತಾ ಇದ್ದೀನಿ. ಮತ್ತು ಅತಿ ಮುಖ್ಯವಾಗಿ ಏನು ಮಾಡ್ತಾ ಇದ್ದೀನಿ ಅಂದರೆ BLOಗಳ ಜೊತೆ PLAಗಳನ್ನ ಪೇರ್ ಮಾಡ್ತಾ ಇದ್ದೀನಿ. ಅವ್ರನ್ನ ಕಾನ್ಫಿಡೆನ್ಸ್ ತಗೊಳ್ಳಿ ಅಂತ ಹೇಳ್ತಾ ಇದ್ದಾರೆ. ಪೊಲಿಟಿಕಲ್ ಪಾರ್ಟೀಸ್ ಕಾನ್ಫಿಡೆನ್ಸ್ ಯಾಕೆ ಅಂತ ಹೇಳಿದ್ರೆ ಅವರು ಹಳ್ಳಿಯಲ್ಲೇ ಇರೋದ್ರಿಂದ ಅವರಿಗೆ ಮಾಹಿತಿ ಗೊತ್ತಿರುತ್ತೆ, ನಮ್ಮ ಮಾಹಿತಿ ಹಂಚ್ಕೊಳ್ತಾರೆ, ತಪ್ಪುಗಳಾಗೋದಿಲ್ಲ. ಮತ್ತು ಫಾರಮ್ ಅನ್ನ ಫಿಲ್ ಮಾಡೋದಕ್ಕೆ ಅವರು ಸಹಾಯ ಮಾಡ್ತಾರೆ. ಅವರು 50 ಅರ್ಜಿಯನ್ನು ತಂದು ನಮ್ಗೆ ಕೊಡ್ಬೋದು, BLOಗಳು ಕೊಡ್ಬೋದು. ಯಾರು BLAಗಳು ರಾಜಕೀಯ ಪಕ್ಷಗಳನ್ನ ನೇಮಕ ಆಗಿರ್ತಕ್ಕಂಥ BLAಗಳು 50 ಅರ್ಜಿಯನ್ನು ಫಿಲ್ ಮಾಡಿ ತಂದು ಕೊಡ್ಬೋದು. ನಮಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದೀವಿ. 50 ಅರ್ಜಿ ಆದಮೇಲೆ 10 ಅರ್ಜಿಯನ್ನು ಅವ್ರು ಕಲೆಕ್ಟ್ ಮಾಡ್ಕೊಂಡು BLOಗಳು ಕೊಡ್ಬೋದು. ನಮ್ಮ BLOಗಳು ಕೂಡ ಹೋಗ್ತಾರೆ. ಇದಲ್ಲದೆ ನಮ್ಮ BLOಗಳಿಗೆ ಸಹಾಯಕರಾಗಿ ಅಲ್ಲಿನ ಗ್ರಾಮ ಪಂಚಾಯತಿ ಸಿಬ್ಬಂದಿ, PDOಗಳು, ನಮ್ಮ ವಿಲೇಜ್ ಅಕೌಂಟೆಂಟು, ನಮ್ಮ ಆಶಾ ಸಿಬ್ಬಂದಿಗಳು ಎಲ್ಲರನ್ನೂ ಕೂಡ ಬಳಸ್ಕೊಳ್ಳಿ ಅಂತಕ್ಕಂಥದ್ದನ್ನು ನಾವು ಈಗಾಗಲೇ ಸೂಚನೆ ಕೊಟ್ಟಿದ್ದೇವೆ. ಇದರಿಂದ ಏನಾಗ್ತದೆ ಅಂದರೆ ಬೇಗ ಕೆಲಸ ಆಗ್ತದೆ, ಗೊಂದಲ ಕೆಲಸ ಆಗ್ತದೆ. ಆ ದೃಷ್ಟಿಯಿಂದ ನಾವು ಇವತ್ತು ಪ್ರೆಸ್ ಕಾನ್ಫರೆನ್ಸ್ ಕರೆದಿದ್ದೇವೆ. ನಮ್ಮ ERO ನಿಮಗೆ ಏನೇನು ಪ್ರಗತಿ ಆಗಿದೆ ಅಂತ ಮಾಹಿತಿಯನ್ನು ಕೂಡ ಕೊಡೋದಕ್ಕೆ ನಾವು ಹೇಳಿದ್ದೇವೆ. ಪ್ರತಿದಿನ ನಮ್ಮ ಮಾಹಿತಿಯನ್ನು ಅವ್ರು ಹಂಚಿಕೊಳ್ತಾರೆ. ಮಾಡೋದಕ್ಕೂ ಇಲ್ಲ. ಆದರೆ ನೀವು ಹೇಳೋದು ಸರಿ ಇದೆ. ಕೆಲವು ಕಡೆ ಏನಾಗಿದೆ, ಈಗ ಹಳ್ಳಿಗಳಲ್ಲಿ ಹೋದಾಗ ಸಾಮಾನ್ಯವಾಗಿ ಹಳ್ಳಿಗಳ ಟೆಂಡೆನ್ಸಿ ಗೊತ್ತಿದೆ ನಿಮಗೆ. BLO ಅಥವಾ ಇವರು ಈ ಮನೆಗೆ ಹೋದ್ರೆ ಏನಾಗ್ತದೆ, ಹಾಕಿದ ಪಕ್ಕದ ಮನೆಯವರೆಲ್ಲ 10 ಜನ ಸೇರ್ಕೊಳ್ತಾರೆ. ಅದನ್ನೇ ಯಾರು ಕಿಡಿಗೇಡಿಗಳು ಇಲ್ಲೆಲ್ಲ ಒಟ್ಟಿಗೆ ಕೊಡ್ತಾ ಇದ್ದಾರೆ ಅಂತ ಫೋಟೋ ಹಾಕ್ಬಿಟ್ಟು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಹಾಕ್ತಾರೆ. ಕಿಡಿಗೇಡಿಗಳು ಅಂತ ಹೇಳ್ತಾ ಇದ್ದಾರೆ. ನಮ್ಮ ಜಿಲ್ಲೆಯಲ್ಲಿ ನಮ್ಮ ಯಾವುದೇ ಮತಕ್ಷೇತ್ರದಲ್ಲೂ ಕೂಡ ಒಟ್ಟಿಗೆ ಆಗಿಲ್ಲ. ಆದರೆ ಮತದಾರರು ಆ PDO ಇವರು ಇದ್ರೆ ಯಾರು BLO ಇವರು ಆ ಸ್ಕೂಲ್ಗೆ ಹೋಗ್ಬಿಟ್ಟಿದ್ದಾರೆ. ಕೆಲವರೆಲ್ಲ 20 ಜನ 30 ಜನ ನಮಗೆ ಕೊಡಿ ಅಂತೀವಿ. ಅದನ್ನು ಕೆಲವರು ಒಟ್ಟಿಗೆ ಕೊಡ್ತಾ ಇದ್ದಾರೆ, ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಕೂಡ ಕಿಡಿಗೇಡಿಗಳು ಫೋಟೋ ಹಾಕಿದ್ದಾರೆ. ನಾವು ಕ್ಲಾರಿಫೈ ಮಾಡಿದ್ದೀವಿ, ನಾವೆಲ್ಲೂ ಕೊಟ್ಟಿಲ್ಲ, ನಾವು ಮನೆಗೆ ಡಿಸ್ಟ್ರಿಬ್ಯೂಷನ್ ಮಾಡಿಸ್ತೇವೆ. ನಾವು ಇದನ್ನ ಒಂದು 4-5 ದಿನಕ್ಕೆ ಮಾತ್ರ ನಮ್ಮ ಸಿಬ್ಬಂದಿಗಳು, ಎಕ್ಸ್ಟ್ರಾ ಸಿಬ್ಬಂದಿಗಳು, ಗ್ರಾಮ ಪಂಚಾಯತಿ ಇವನ್ನೆಲ್ಲ ಕಳಿಸ್ಕೊಳ್ತಾ ಇದ್ದೀವಿ. BLAಗಳನ್ನು ಕೂಡ ಅವ್ರಿಗೂ ಯಾವುದು ಅನ್ನೋದು ಇದು ಕೊಡೋದಿಲ್ಲ, ಯಾರು ಪೊಲಿಟಿಕಲ್ ಪಾರ್ಟೀಸ್ಗೂ ಯಾವುದು ಕೊಡೋದಿಲ್ಲ. ನಮ್ಮ ಕಡೆಯಿಂದ ಕೊಡೋದು ಪ್ರತಿ ತಿಂಗಳಿಗೆ 2,000 ರೂಪಾಯಿಯನ್ನು BLOಗಳಿಗೆ ಗೌರವಧನವಾಗಿ ನಾವು ಸರ್ಕಾರ ಸರಿ ಕೆಲಸ ಮಾಡಿದ್ದು ಇನ್ನೂ ಬಂದ ಹಣವನ್ನು ನಾವು BLOಗಳಿಗೆ ಅಪ್ ಟು ಡೇಟ್ ದುಡ್ಡನ್ನು ಕೊಡ್ತೀವಿ. ಸರಿ ಈ ಸರಿ ಕೊಟ್ಟು ಇಡೀ ರಾಜ್ಯದ ಯಾಕೆ ಸರ್ ಇಷ್ಟು 1,720 ಜನ BLO. ಟೋಟಲ್ ಎಷ್ಟು ಜನ ಸಿಬ್ಬಂದಿಗಳು ಇನ್ಕ್ಲೂಡಿಂಗ್ ನೀವು ಎಷ್ಟು ಜನ ವರ್ಕ್ ಮಾಡ್ತೀವಿ? ಟೋಟಲ್ ನನಗೆ ಎಕ್ಸಾಕ್ಟ್ BLO ನಾವು ಎಲ್ಲರೂ ಸೇರ್ಕೊಂಡು ಕೆಲಸ ಮಾಡ್ತೇವೆ.
ಯಾವುದೇ ಅರ್ಹ ಮತದಾರ ಕೈ ತಪ್ಪು ಕೈ ತಪ್ಪು ಹೋಗಬಾರದು. ಎಲ್ಲರಿಗೂ